ರಣದೀಪ್ ಸಿಂಗ್ ಸುರ್ಜೇವಾಲಾ ಸಭೆ ಮಾಡಿದ ಬೆನ್ನಲ್ಲೇ ಕಾಂಗ್ರೆಸ್ ಶಾಸಕರಿಗೆ ಇದೀಗ ಗಿಫ್ಟ್ ಸಿಕ್ಕಿದೆ. ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ 50 ಕೋಟಿ ಅನುದಾನವನ್ನ ರಿಲೀಸ್ ಮಾಡಲಾಗಿದೆ. ಕ್ಷೇತ್ರವಾರು 50 ಕೋಟಿ ಅನುದಾನವನ್ನ ರಿಲೀಸ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಕಾಮಗಾರಿಗಳಿಗಾಗಿ ಕ್ಷೇತ್ರಕ್ಕೆ 37.50 ಕೋಟಿ ಅನುದಾನವನ್ನ ಬಿಡುಗಡೆ ಮಾಡಿದರೆ ಶಾಸಕರ ವಿವೇಚನಾ ಕೋಟಾಗೆ 12.50 ಕೋಟಿಯನ್ನ ಬಿಡುಗಡೆ ಮಾಡಿದ್ದಾರೆ. ಈ ಮೂಲಕ ಒಟ್ಟು 50 ಕೋಟಿ ಅನುದಾನವನ್ನ ಕೊಟ್ಟು ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ರಲ್ಲ, ಸುರ್ಜೇವಾಲಾ ಅವರ ಜೊತೆಗೆ ತಮ್ಮ ನೋವನ್ನ ಹಂಚಿಕೊಂಡಿದ್ರಲ್ಲ, ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ, ನಮಗೆ ಯಾವುದೇ ರೀತಿ ಅನುದಾನ ಸಿಗ್ತಾ ಇಲ್ಲ ಅಂತ ಹೇಳಿ ದೂರು ಕೊಟ್ಟಿದ್ರಲ್ಲ, ಎಲ್ಲ ಅಸಮಾಧಾನಕ್ಕೂ ಮದ್ದೆರೆಯುವ ಕೆಲಸ ಆಗಿದೆ. ಸಿಎಂ ಸಿದ್ದರಾಮಯ್ಯ ಅವರು ಮದ್ದು ಆಡ್ದಿದ್ದಾರೆ. ಈ ಮೂಲಕ ಅಸಮಾಧಾನಗೊಂಡ ಶಾಸಕರನ್ನ ಸಮಾಧಾನ ಪಡಿಸುವಂತಹ ಕೆಲಸವನ್ನ ಇದೀಗ ಕಾಂಗ್ರೆಸ್ನಲ್ಲಿ ಮಾಡಲಾಗ್ತಾ ಇದೆ. ಸುರ್ಜೇವಾಲಾ ಬಂದು ಏನ್ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಇತ್ತು. ಆ ಪ್ರಶ್ನೆಗೂ ಕೂಡ ಒಂದು ರೀತಿಯಲ್ಲಿ ಉತ್ತರ ಸಿಕ್ಕಂಗ ಆಗಿದೆ. ಇಲ್ಲಿ ಮೀಟಿಂಗ್ ಮಾಡ್ತಾರೆ, ಮೀಟಿಂಗ್ ಅವರಿಗೆ ಮಾಡೋದಿಕ್ಕೂ ಕೂಡ ಆ ರೀತಿಯಾಗಿ ಇದು ಇಲ್ಲ, ಅಧಿಕಾರ ಇಲ್ಲ ಅನ್ನುವಂಥ ವಿಚಾರಗಳನ್ನ ಕೂಡ ಹೇಳ್ತಾ ಇದ್ರು. ಆದ್ರೆ ಇದೀಗ ಸಚಿವರುಗಳನ್ನ ಹಾಗೇನೆ ಶಾಸಕರುಗಳನ್ನ 1-to-1 ಮೀಟಿಂಗ್ ಮಾಡಿದ ಬಳಿಕ ಶಾಸಕರುಗಳಿಗೆ ಗಿಫ್ಟ್ ಸಿಕ್ಕಿದೆ. ಶಾಸಕರುಗಳು ಸಾಕಷ್ಟು ಅಸಮಾಧಾನವನ್ನ ಕಳೆದ 2 ವರ್ಷಗಳಿಂದಲೂ ಹೊರ ಹಾಕ್ತಾನೆ ಇದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಯಾವ ಕೆಲಸವೂ ಆಗ್ತಾ ಇಲ್ಲ, ಯಾವ ಕಾಮಗಾರಿಗಳು ಕೂಡ ನಡೀತಾ ಇಲ್ಲ ಅನ್ನುವ ವಿಚಾರ ಹೇಳ್ತಾ ಇದ್ರು. ಇದೀಗ ಆ ಅಸಮಾಧಾನಕ್ಕೆ ಮದ್ದೆರೆಯುವ ಕೆಲಸವನ್ನ ಮಾಡಲಾಗಿದೆ. ಸುರ್ಜೇವಾಲಾ ಸೂಚನೆಯಂತೆ ಕಾಂಗ್ರೆಸ್ ಶಾಸಕರ ಕ್ಷೇತ್ರಕ್ಕೆ ಅನುದಾನವನ್ನ ಬಿಡುಗಡೆ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ 50 ಕೋಟಿ ಅನುದಾನವನ್ನ ರಿಲೀಸ್ ಮಾಡಿದ್ದಾರೆ. ಆದ್ರೆ ಇಲ್ಲಿ ಬಿಜೆಪಿ ಕ್ಷೇತ್ರ ಶಾಸಕರಿರುವಂತಹ ಆಗಿರ್ಬೋದು, ಜೆಡಿಎಸ್ ಶಾಸಕರಿರುವಂತಹ ಕ್ಷೇತ್ರಗಳಿದೆಯಲ್ಲ, ಆ ಕ್ಷೇತ್ರಗಳಿಗೆ ಅನುದಾನ ಘೋಷಣೆ ಮಾಡಿಲ್ಲ. ವಿಪಕ್ಷದವರಿಗೂ ನಾವು ಅನುದಾನ ಕೊಡ್ತೀವಿ ಅಂತ ಸಿಎಂ ಹೇಳಿದ್ರಲ್ಲ, ಆದ್ರೆ ಇದೀಗ ಸಿಎಂ ಅನುದಾನ ಬಿಡುಗಡೆ ಮಾಡಿಲ್ಲ, ಜೊತೆಗೆ ಮೌನಕ್ಕೆ ಶರಣಾಗಿದ್ದಾರೆ. ಸ್ವಪಕ್ಷೀಯ ಶಾಸಕರಿಗೆ ಮಾತ್ರ ಅನುದಾನವನ್ನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಈ ಒಂದು ನಡೆ ಇದೆಯಲ್ಲ, ಇದು ವಿಪಕ್ಷ ಶಾಸಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ವಿಪಕ್ಷ ಶಾಸಕರು ಸಿಎಂ ನಡೆಯ ವಿರುದ್ಧ ಸಿಡಿದೇಳುವಂತಹ ಸಾಧ್ಯತೆಗಳು ಇದೆ. ವಿಪಕ್ಷಗಳ ಆ ಶಾಸಕರಿಗೆ ಯಾಕೆ ಅನುದಾನ ಇಲ್ಲ ಅಂತ ಅವರು ಕೇಳ್ತಾ ಇದ್ದಾರೆ. ನಾವು ಕೂಡ ಶಾಸಕರು, ನಮ್ಮ ಕ್ಷೇತ್ರಗಳಲ್ಲಿ ಕೆಲಸ ಕಾರ್ಯಗಳಾಗಬೇಕು, ಅಭಿವೃದ್ಧಿ ಕೆಲಸಗಳಾಗಬೇಕು, ನಮ್ಗೆ ಯಾಕಿಲ್ಲ? ಈಗಾಗಲೇ ನಿಮ್ಮ ಅಂದ್ರೆ ಕಾಂಗ್ರೆಸ್ ನಲ್ಲಿರುವಂತಹ ಶಾಸಕರಿಗೆ ಮಾತ್ರ 50 ಕೋಟಿಯನ್ನ ರಿಲೀಸ್ ಮಾಡಿದಿರಲ್ಲ, ಇದರಲ್ಲೂ ಕೂಡ ಭೇದ ಭಾವ ಮಾಡ್ತಾ ಇದ್ದೀರಿ ಅನ್ನುವಂತಹ ವಿಚಾರವನ್ನ ಇದೀಗ ವಿಪಕ್ಷದವರು ಹೇಳ್ತಾ ಇದ್ದಾರೆ. ಕೇವಲ ಸ್ವಪಕ್ಷೀಯ ಶಾಸಕರಿಗೆ ಮಾತ್ರ ಅನುದಾನ ನೀಡಿದಂತಹ ಈ ಒಂದು ಹಿನ್ನೆಲೆಯಲ್ಲಿ ಇದೀಗ ಒಂದಷ್ಟು ಮಾಹಿತಿ ಲಭ್ಯ ಆಗ್ತಾ ಇದೆ. 50 ಕೋಟಿ ಒಬ್ಬೊಬ್ಬ ಕಾಂಗ್ರೆಸ್ನ ಶಾಸಕರಿಗೆ ನೀಡಿದ್ರಲ್ಲ, ರಿಲೀಸ್ ಮಾಡಿದ್ರಲ್ಲ ಅನುದಾನ, ಇದೀಗ ವಿಪಕ್ಷದವರಿಗೂ ಕೂಡ ಕೊಟ್ಟಿದ್ದಾರೆ, ಆದ್ರೆ ಕಡಿಮೆ ಪ್ರಮಾಣದಲ್ಲಿ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಗಳು ಇದೀಗ ಲಭ್ಯ ಆಗ್ತಾ ಇದೆ. ಇದೇ ಕಾರಣಕ್ಕಾಗಿ ಇದೀಗ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಈ ರೀತಿಯಾಗಿ ಕಡಿಮೆ ಅವರಿಗೆ, ಈಗ ನಾವು ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದೀವಿ, ಇದು ಸ್ವಪಕ್ಷೀಯರಿಗೆ ಕೊಟ್ಟದ್ದು. ಅಂದ್ರೆ ಕಾಂಗ್ರೆಸ್ನ ಶಾಸಕರಿಗೆ ಒಟ್ಟಾರೆ 50 ಕೋಟಿ ರಿಲೀಸ್ ಮಾಡಿರೋದು. ಆದ್ರೆ ವಿಪಕ್ಷದಲ್ಲಿ ಜೆಡಿಎಸ್ ಹಾಗೇನೆ ಬಿಜೆಪಿಯ ಶಾಸಕರಿಗೆ ಅಷ್ಟು ಪ್ರಮಾಣದಲ್ಲಿ ಅನುದಾನ ನೀಡಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಈಗಾಗಲೇ ಕಾಂಗ್ರೆಸ್ನ ಶಾಸಕರಿಗೆ 50 ಕೋಟಿ ಅನುದಾನ, ವಿಪಕ್ಷದವರಿಗೆ 25 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ರು. ಇಲ್ಲೂ ಕೂಡ ಭೇದ ಭಾವ ಅಂತ ಹೇಳಿ ವಿಪಕ್ಷದವರು ಸಹಜವಾಗಿ ಹೇಳ್ತಾರೆ. ಅವೆಲ್ಲಕ್ಕಿಂತ ಮುಖ್ಯವಾಗಿ ಈಗಾಗಲೇ ಸುರ್ಜೇವಾಲಾ ಅವರು 1-to-1 ಮೀಟಿಂಗ್ ಮಾಡ್ತಾರೆ, ಏನ್ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಸ್ವಪಕ್ಷದಲ್ಲೇ ಕೇಳಿ ಬರ್ತಾ ಇತ್ತು. ಇಂತಹ ಸಂದರ್ಭದಲ್ಲಿ ಅಸಮಾಧಾನವನ್ನ ಹೋಗಲಾಡಿಸುವಂತಹ ಪ್ರಯತ್ನ ಈ ಮೀಟಿಂಗ್ ನಿಂದ ಆಯ್ತಾ? ಅಸಮಾಧಾನ ಅನ್ನೋದಕ್ಕಿಂತ ಮುಖ್ಯವಾಗಿ ಒಂದು ರೀತಿ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಯ್ತಾ ಸರ್ಕಾರ ಅಂತ. ಯಾಕಂತ ಹೇಳಿದ್ರೆ ಸುರ್ಜೇವಾಲಾ ಅವರ ನಡೆಗೆ ಕೆಲವೊಂದು ಕಡೆಯಾಗಿ ಸುರ್ಜೇವಾಲಾ ಅವರ ಆಡಳಿತ ರಾಜ್ಯದಲ್ಲಿ ಬಂದಿದೆ ಅನ್ನುವಂಥ ಒಂದು ನಿಟ್ಟಲ್ಲಿ ವಿರೋಧ ಪಕ್ಷದ ಶಾಸಕರುಗಳು, ವಿರೋಧ ಪಕ್ಷದ ನಾಯಕರುಗಳು ಎಲ್ಲರೂ ಕೂಡ ಟೀಕೆಯನ್ನು ಮಾಡ್ತಾ ಇದ್ವು. ಸೊ ಹೀಗಾಗಿ ಎಲ್ಲೊಂದು ಕಡೆಯಾಗಿ ಈ ಒಂದು ಆರೋಪದಿಂದ ಮುಕ್ತರಾಗಬೇಕು, ಮತ್ತೊಂದು ಕಡೆಯಾಗಿ ಎಸ್ಪೆಷಲಿ ಸ್ವಪಕ್ಷೀಯ ಶಾಸಕರ ಅಸಮಾಧಾನವನ್ನು ತಣ್ಣಗಾಗಿಸ್ಬೇಕು ಅನ್ನುವಂಥ ನಿಟ್ಟಲ್ಲಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂಥದ್ದೊಂದು ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಅನುದಾನದ ಕೊರತೆಯಿಂದಾಗಿ CM ಮತ್ತು DCM ಬಳಿ ಅಳಲು ತೋಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಹೀಗಾಗಿಯೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಮುಂದೆ ಅಳಲನ್ನು ತೋಡ್ಕೊಂಡಿದ್ರೆ ಅಹವಾಲನ್ನು ಕೊಟ್ಟಿದ್ದಾರೆ ಎನ್ನುವಂಥ ಒಂದು ನಿಟ್ಟಲ್ಲಿ ಇದಕ್ಕೆ ಪೂರಕವಾಗಿ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು
ಸ್ವಪಕ್ಷೀಯ ಶಾಸಕರಿಗೆ ತಲಾ 50 ಕೋಟಿ ಮತ್ತು ವಿರೋಧ ಪಕ್ಷದ ಶಾಸಕರಿಗೆ ತಲಾ 25 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಎಸ್ಪೆಷಲಿ ಲೋಕೋಪಯೋಗಿ ಇಲಾಖೆ ರಸ್ತೆಗಳು ಮತ್ತು ಕುಡಿಯುವ ನೀರು ಪೂರೈಕೆ, ಗ್ರಾಮೀಣಾಭಿವೃದ್ಧಿ ರಸ್ತೆಗಳು, ಕಾಮಗಾರಿಗಳು, ಮತ್ತೊಂದು ಕಡೆಗೆ ಸೇತುವೆ ನಿರ್ಮಾಣ, ಈ ರೀತಿಯಾದಂಥ ಒಂದು ಕಾಮಗಾರಿಗಳಿಗೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 37.5 ಕೋಟಿ, ಮತ್ತೊಂದು ಕಡೆಯಾಗಿ ಪ್ರತಿ ಶಾಸಕರಿಗೆ ಅಂದರೆ ಕಾಂಗ್ರೆಸ್ ಪಕ್ಷದ ಪ್ರತಿ ಶಾಸಕರಿಗೆ ಅವರ ಒಂದು ವಿವೇಚನಾ ಕೋಟಾದಲ್ಲಿ 12.5 ಕೋಟಿಯನ್ನು ರಿಲೀಸ್ ಮಾಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಒಟ್ಟು 50 ಕೋಟಿ ಅನುದಾನವನ್ನು ಕಾಂಗ್ರೆಸ್ ಪಕ್ಷದ ಶಾಸಕರುಗಳಿಗೆ ಕೊಟ್ಟರೆ, ಇತ್ತ ವಿರೋಧ ಪಕ್ಷದ ಶಾಸಕರು ಅಂದರೆ JDS ಮತ್ತು BJPಯ ಶಾಸಕರುಗಳಿಗೆ ತಲಾ 25 ಕೋಟಿ ಅನುದಾನವನ್ನು ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. CM ಸಿದ್ದರಾಮಯ್ಯನವರ ಈ ಒಂದು ತಾರತಮ್ಯ ಧೋರಣೆಗೆ ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕ R ಅಶೋಕ್ ಅವರು ತೀವ್ರವಾಗಿ ಕಿಡಿಕಾರಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿ ಆದಂಥವರು ಇಡೀ ರಾಜ್ಯವನ್ನು ಪ್ರತಿನಿಧಿಸ್ತಾರೆ, ಎಲ್ಲ ಕ್ಷೇತ್ರಗಳನ್ನು ಕೂಡ ಸಮಾನಾಗಿ ನೋಡಬೇಕು. ಮತ್ತೊಂದು ಕಡೆಯಾಗಿ 2 ವರ್ಷದಿಂದಲೂ ಕೂಡ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ. ಈಗ ಕೇವಲ 25 ಕೋಟಿ ಕೊಟ್ಟರೆ ಯಾವ ರೀತಿಯಾಗಿ ಕೆಲಸ ಕಾರ್ಯಗಳನ್ನು ಕೈಗೆತ್ತಿಕೊಳ್ಬೇಕಾಗುತ್ತೆ ಅನ್ನುವಂಥ ನಿಟ್ಟಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇಲ್ಲಿ ಭಾಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಒಂದು ಕಡೆಯಾಗಿ ಸುರ್ಜೇವಾಲಾ ಅವರು ಮೀಟಿಂಗ್ ತೆಗೆದುಕೊಂಡಂಥ ಬಳಿಕ ಒಂದು ಪರಿಣಾಮ ಬೀರ್ತು, ಒಂದು ಪಾರ್ಟಿಯಲ್ಲಿ ಎಫೆಕ್ಟ್ ಆಯಿತು ಅನ್ನುವಂಥ ಒಂದು ನಿಟ್ಟಲ್ಲಿಯೇ ಇಂಥದ್ದೊಂದು ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ ಅನ್ನುವಂಥ ನಿಟ್ಟಲ್ಲಿ. ಯಾಕಂತ ಹೇಳಿದ್ರೆ ಒಂದು ವೇಳೆ ಸುರ್ಜೇವಾಲಾ ಅವರು ಮೀಟಿಂಗ್ ಮಾಡಿ ಬಹುದಿನಗಳು ಕಳೆದರೂ ಕೂಡ 10-15 ದಿವಸ 1-2 ತಿಂಗಳು ಕಳೆದರೂ ಕೂಡ ಅನುದಾನ ಸಿಗದೇ ಇದ್ದರೆ ಅದು ಬೇರೆಯದೇ ಸಂದೇಶ ರವಾನೆ ಆಗೋದು. ಅಂದರೆ ಒಂದು ಕಡೆಯಾಗಿ ಬಿಹಾರ ಚುನಾವಣೆ ಹಿನ್ನೆಲೆಯಲ್ಲಿ ಇಲ್ಲಿ ಏನು ಅಭಿಪ್ರಾಯ ಏನು ಇಲ್ಲಿ ಸಚಿವರು ಮತ್ತು ಶಾಸಕರುಗಳಿಂದ ಒಂದಷ್ಟು ಏನು ಅಭಿಪ್ರಾಯವನ್ನು ಸಂಗ್ರಹ ಮಾಡೋದಕ್ಕೆ, ಮತ್ತೊಂದು ಕಡೆಯಾಗಿ ಬೇರೆ ಬೇರೆ ರೀತಿಯಾದಂಥ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಇಲ್ಲಿ ಬಂದಿದ್ದಾರೆ ಅನ್ನುವಂಥ ಒಂದು ಆರೋಪಗಳು ಏನು ಕೇಳಿಬಂದಿದ್ದು. ಮತ್ತೊಂದು ಕಡೆಯಾಗಿ ಇಲ್ಲಿ ಅಂದರೆ ನಾಯಕತ್ವ ಬದಲಾವಣೆ ವಿಚಾರವಾಗಿ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಅನ್ನುವಂಥ ನಿಟ್ಟಲ್ಲಿಯೂ ಕೂಡ ಏನು ಟೀಕೆಗಳು ವ್ಯಕ್ತವಾಗಿದ್ದು ಇದಕ್ಕೆ ಪುಷ್ಟಿ ನೀಡ್ತಾ ಇತ್ತು. ಸೊ ಹೀಗಾಗಿ ಆ ಎಲ್ಲ ಆರೋಪದಿಂದ ಮುಕ್ತರಾಗಬೇಕು. ಮತ್ತೊಂದು ಕಡೆಗೆ ಇದು ಶಾಸಕರಿಗೆ ಸಂಬಂಧಪಟ್ಟಂಥ ವಿಚಾರ, ಶಾಸಕರ ಅಹವಾಲುಗಳನ್ನೇ ಸ್ವೀಕಾರ ಮಾಡೋದಕ್ಕೆ ಸುರ್ಜೇವಾಲಾ ಅವರು ಬಂದಿದ್ದು ಅನ್ನುವಂಥ ಒಂದು ನಿಟ್ಟಲ್ಲಿಯೇ ಇಂಥದ್ದೊಂದು ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಂತೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಅಂದರೆ ಕಾಂಗ್ರೆಸ್ನ ಶಾಸಕರುಗಳಿಗೆ CLPಯಿಂದಲೇ, ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಕಾರ್ಯದರ್ಶಿಗಳಿಂದಲೇ ಒಂದು ಲೆಟರ್ ಹೋಗಿರ್ತಕ್ಕಂಥದ್ದು. ಅಂದರೆ ನಿಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ 50 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಸಿದ್ಧರಿದ್ದಾರೆ. ಈ ಒಂದು ವಿಚಾರವನ್ನು, ಈ ಒಂದು ಪತ್ರವನ್ನು CM ಸಿದ್ದರಾಮಯ್ಯನವರ ವಿಶೇಷ ಕರ್ತವ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶನವರ ಕಚೇರಿಗೆ ತೆರಳಿ ಈ ಒಂದು ಪತ್ರವನ್ನು ಪಡಿಬೇಕು ಅನ್ನುವಂಥ ನಿಟ್ಟಲ್ಲಿ ಪ್ರತಿ ಶಾಸಕರ ಆಪ್ತ ಕಾರ್ಯದರ್ಶಿಗಳಿಗೆ ಸೂಚನೆಯನ್ನು ಕೊಟ್ಟು ಒಂದು ಪತ್ರವನ್ನು ಬರೆದಿರ್ತಕ್ಕಂಥದ್ದನ್ನು ಕೂಡ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಒಟ್ಟಾರೆ ಹೇಳಬೇಕು ಅಂದರೆ ಈ ಒಂದು ಶಾಸಕರ ಅಸಮಾಧಾನ, ಮತ್ತೊಂದು ಕಡೆಗೆ ಸಾರ್ವಜನಿಕರಿಂದ ಎದುರಾಗಿರ್ತಕ್ಕಂಥ ಒಂದು ಟೀಕೆಗಳಿಂದ ಎದುರಾಗಿರ್ತಕ್ಕಂಥ ಒಂದು ಡ್ಯಾಮೇಜ್ ಕಂಟ್ರೋಲ್ಗೆ ಇದೀಗ ರಾಜ್ಯ ಸರ್ಕಾರ ಈ ಮೂಲಕ ಒಂದು ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ತಿಮ್ಮೇಗೌಡ್ರಿ ಡೀಟೇಲ್ಸ್ಗೆ. ನಾವು ನಿಮಗೆ ಹೇಳ್ತಾ ಇದ್ವಲ್ಲ, ಈಗಾಗಲೇ ಯಾವ್ಯಾವ ಶಾಸಕರುಗಳಿಗೆ ಅಂತ ಹೇಳಿದ್ರೆ, ಸ್ವಪಕ್ಷದ ಶಾಸಕರಿಗೆ, ಕಾಂಗ್ರೆಸ್ನ ಶಾಸಕರಿಗೆ 50 ಕೋಟಿ ಅನುದಾನ ರಿಲೀಸ್ ಆಗಿದ್ರೆ, ಬಿಜೆಪಿ ಹಾಗೆಯೇ JDSನ ಶಾಸಕರಿಗೆ ತಲಾ 25 ಕೋಟಿ ಅನುದಾನ. ಈ ಮೂಲಕ ತಾರತಮ್ಯವನ್ನ ಮಾಡಿದ್ದಾರೆ, ನಮಗೆ ಈ ಮೂಲಕ ತಾರತಮ್ಯವನ್ನ ಮಾಡಿ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಎಲ್ಲ ಇಡೀ ರಾಜ್ಯಕ್ಕೆ ಒಬ್ಬರೇ ಮುಖ್ಯಮಂತ್ರಿ, ಆದರೆ ಅವರು ಈ ರೀತಿಯಾಗಿ ತಾರತಮ್ಯ ಯಾಕೆ ಮಾಡಿದ್ರು ಅನ್ನುವಂತಹ ಒಂದು ಆಕ್ರೋಶವನ್ನ ಇದೀಗ ವಿಪಕ್ಷ ನಾಯಕರು ಹೊರ ಹಾಕಿದ್ದಾರೆ. R ಅಶೋಕ್ ಅವರು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗರಂ ಆದ್ರು. ಈ ತರದ ತಾರತಮ್ಯ ಮಾಡುವಂತಹ ಮುಖ್ಯಮಂತ್ರಿಗಳು ಬೇಕಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. ಕಾಂಗ್ರೆಸ್ ಶಾಸಕರ ಕ್ಷೇತ್ರಕ್ಕೆ ತಲಾ 50 ಕೋಟಿ ಅನುದಾನವನ್ನ ರಿಲೀಸ್ ಮಾಡಿದ್ರೆ, ಬಿಜೆಪಿ ಮತ್ತು JDS ಶಾಸಕರ ಕ್ಷೇತ್ರಗಳಿಗೆ ತಲಾ 25 ಕೋಟಿ ಅನುದಾನವನ್ನ ರಿಲೀಸ್ ಮಾಡಿರುವ ವಿಚಾರ ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದೆ.